ನಾನು ಹೇಳದ್ನಲ್ಲ ಎಲೆಕ್ಟ್ರಿಕ್ ಕಾರ್ ಇದೆ. ಇದು ಬಂದ್ಬಿಟ್ಟು ಟಾಟಾ EV ಕಂಪ್ನಿದು. ಅನ್ನದಾನೋ ಸುಖಿ ಭವ. ಸೊ ಅದೂ ನಮ್ದೆಯಾ, ಇದೂ ನಮ್ದೆಯಾ. ನಮ್ಮಣ್ಣ ನೋಡಿ ಫ್ರೆಂಡ್ಸ್, ನಮ್ಮಣ್ಣ ಕಾರ್ ಓಡಿಸ್ತಿದ್ದಾರೆ ಇಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಪ್ರೀತಿಯಾದ ಮಾತಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ತುಂಬ ದಿನಗಳಾದಮೇಲೆ ನಮ್ಮ ಅಣ್ಣ ಮಗ ನಮ್ಮ ಮನೆಗೆ ಬಂದಿದ್ದಾರೆ ಬೇಸಿಗೆ ರಜಕ್ಕೆ ಅಂದ್ಬಿಟ್ಟು. ಸೊ ಅವ್ರಿಗೆ ಸ್ವಲ್ಪ ಬ್ಯಾಂಗ್ಳೂರೆಲ್ಲ ತೋರಿಸೋಣ ಅಂತ ಹೋಗ್ತಿದ್ದೀವಿ. ಸೊ ಇವತ್ತು ಒಂದು ಮಹದೇಶ್ವರ ಟೆಂಪಲ್ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಗೈಸ್, ನಂದು ಇವತ್ತಿನ ಔಟ್ಫಿಟ್ ಹೀಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಇದು ನಾನು 8th ಸ್ಟ್ಯಾಂಡರ್ಡಲ್ಲಿದ್ದಾಗ ತೊಗೊಂಡಿರೋ ಡ್ರೆಸ್ಸು. ಸೊ ಎಲ್ಲರೂ ಹೇಳ್ತಿದ್ರು ನೀನು ಸ್ವಲ್ಪ ದಪ್ಪ ಇದೆಯಾ ಅಂತ, ಇನ್ನೊಂದು ಸ್ವಲ್ಪ ಜನ ಹೇಳ್ತಿದ್ರು ಸ್ವಲ್ಪ ಸಣ್ಣ ಇದೆಯಾ ಅಂತ. ಬಟ್ ನಾನು ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ, ಒಂದೊಂದು ಸತಿ ಒಂದೊಂದು ಥರ ಇರ್ತೀನಿ. ಸೊ ಅದಕ್ಕೆ ಎಕ್ಸಾಂಪಲೇ ಈ ಡ್ರೆಸ್. ಇದು 8th ಸ್ಟ್ಯಾಂಡರ್ಡಲ್ಲಿ ನಾನು ತೊಗೊಂಡಿದ್ದು, ಇನ್ನೂ ಆಗ್ತಾಯಿದೆ ನನಗೆ. ಆ್ಯಂಡ್ ಇದು ನನ್ನ ಬರ್ಡೇಗೆ ನಮ್ಮ ದೊಡ್ಡಮ್ಮ ಮಗ ಕೊಡಿಸಿದ್ದು. ಇವಾಗ ನಾನು ನಿಮಗೆಲ್ಲ ನಮ್ಮ ಅಣ್ಣ ಮಗನ ತೋರಿಸ್ತೀನಿ. ಇವನ ಹೆಸರು ಶಶಾಂಕ್ ಅಂತ. ಬೇಸಿಗೆ ರಜಕ್ಕೆ ಬಂದಿದ್ದಾನೆ. 9th ಸ್ಟ್ಯಾಂಡರ್ಡ್ ಅಲ್ಲ, 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಹಾಯ್ ಮಾಡು. ಹಾಯ್. ಸೊ ಗೈಸ್, ನಾವಿವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದು ಎಲೆಕ್ಟ್ರಿಕ್ ಕಾರಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಕಾರ್ ಓಡಿಸ್ತಿರೋದು ಯಾರು ಗೊತ್ತಾ? ನಮ್ಮಣ್ಣ ನೋಡಿ ಫ್ರೆಂಡ್ಸ್, ನಮ್ಮಣ್ಣ ಕಾರ್ ಓಡಿಸ್ತಿದ್ದಾರೆ ಇಲ್ಲಿ. ನಮ್ಮಣ್ಣ ಮಗ, ಇವ್ರ ಮಗ ಅಲ್ಲ, ಇನ್ನೊಂದು ಅಣ್ಣ ಮಗ. ಇಲ್ಲಿ ನೋಡು ಶಶು, ಹಾಯ್ ಮಾಡು ನನ್ನ ಚಾನಲ್ಗೆ. ರುದ್ಬಣ್ಣ ಒಂದು ಹಾಯ್ ಮಾಡು. ಬ್ಯುಸಿ ಇದ್ದಾರೆ ಫ್ರೆಂಡ್ಸ್. ಇಲ್ಲಿದ್ದಾರೆ ನಮ್ಮಮ್ಮ, ನೋಡೋಮೇಲೆ ಒಂದು ಹಾಯ್ ಮಾಡು. ಸೊ ಎಲೆಕ್ಟ್ರಿಕ್ ಕಾರ್ಗೂ ನಾರ್ಮಲ್ ಕಾರ್ಗೂ ಏನು ಡಿಫ್ರೆನ್ಸ್ ಅಂದರೆ ಸೌಂಡ್. ಇದು ಸುಮ್ಮನೆ ಹಂಗೆ ಸ್ಮೂತಾಗಿ ಹೋಗೋ ಥರ ಇದೆ, ಚೆನ್ನಾಗಿದೆ. ಸೊ ಬನ್ನಿ ಟೆಂಪಲ್ಗೆ ಹೋದ್ಮೇಲೆ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಹೇಳದ್ನಲ್ಲ ಎಲೆಕ್ಟ್ರಿಕ್ ಕಾರ್ ಇದೆ. ಇದು ಬಂದುಬಿಟ್ಟು ಟಾಟಾ EV ಕಂಪ್ನಿದು. ನಮ್ಮ ಅಣ್ಣ ಇಲ್ಲ ವರ್ಕ್ ಮಾಡೋದು. ಸೊ ಅವನು ನೈಟ್ ವರ್ಕ್ ಮಾಡ್ತಾನೆ, ಡೇ ಅಲ್ಲಿ ಕಾರ್ ನಮ್ಮ ಹತ್ರ ಇರುತ್ತೆ. ಸೊ ಇವಾಗ ಕಾರಲ್ಲಿ ಬಂದಿದ್ವಿ ಅದಕ್ಕೆ. ಎಲೆಕ್ಟ್ರಿಕ್ ವೆಹಿಕಲ್ನ ಯೂಸ್ ಮಾಡೋದ್ರಿಂದ ನೀವು ಪೊಲ್ಯೂಷನ್ನ ಕಂಟ್ರೋಲ್ ಮಾಡ್ಬೋದು, ಹಾಗೂ ಪೆಟ್ರೋಲ್ ಡೀಸೆಲ್ ಅಮೌಂಟ್ನ ಸೇವ್ ಮಾಡ್ಬೋದು. ಮತ್ತು ಈಗ ಫ್ರೀ ಕರೆಂಟ್ ಬಿಲ್ ಇರೋದ್ರಿಂದ ನೀವು ಆರಾಮಾಗಿ ಚಾರ್ಜ್ ಕೂಡ ಹಾಕ್ಕೊಳ್ಬೋದು. ನಾರ್ಮಲ್ ಚಾರ್ಜರ್ ಬಂದುಬಿಟ್ಟು 7 hour, ಫುಲ್ ಕಾರ್ ಚಾರ್ಜ್ ಆಗೋದಕ್ಕೆ 7 hour ತೊಗೊಳುತ್ತೆ. ಆ್ಯಂಡ್ ಫಾಸ್ಟ್ ಚಾರ್ಜರ್ ಬಂದುಬಿಟ್ಟು ಜಸ್ಟ್ 1/2 hour ತೊಗೊಳುತ್ತೆ. ನೀವು ಟ್ರಾವೆಲ್ ಮಾಡಬೇಕಾದ್ರೆ ಇಮಿಡಿಯೇಟಾಗಿ ಚಾರ್ಜ್ ಖಾಲಿ ಆದರೆ, ಅಥವಾ ನೀವೇನಾದರೂ ಸ್ನ್ಯಾಕ್ಸ್ ತಿನ್ನಬೇಕಾದ್ರೆ, ಟೀ ಕುಡಿಬೇಕಾದ್ರೆ ಜಸ್ಟ್ 1/2 hour ಕಾರ್ನ ಆರಾಮಾಗಿ ಚಾರ್ಜ್ ಮಾಡ್ಕೊಳ್ಬೋದು. ಆ್ಯಂಡ್ ಈಗ ನೀವು ನೋಡ್ತಾ ಇರ್ಬೋದು, ಇದು ಚಾರ್ಜರ್. ಇದು ನೀವು ಕಾರ್ನ ಪರ್ಚೇಸ್ ಮಾಡಿದಾಗಲೇ ಕೊಟ್ಟಿರ್ತಾರೆ. ಸೊ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಅಡ್ವಾಂಟೇಜಸ್ ಕೂಡ ಇದೆ, ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಇದು ಟಾಟಾ EV ಕಂಪ್ನಿಯವ್ರು ಕೊಟ್ಟಿರುವಂತಹ ಕಾರ್. ಶಶು, ಬಿಸಿಲು ಹೆಂಗೈತೆ? ಊರಾಗ ಜಾಸ್ತಿ ಇರುತ್ತೆ, ಇಲ್ಲಿ ಜಾಸ್ತಿ ಆಯ್ತಾ? ಇಲ್ಲಿ ಜಾಸ್ತಿ ಐತೆ ನೋಡಿ ಫ್ರೆಂಡ್ಸ್, ಕೈಗೆಲ್ಲ ಗ್ಲೌಸ್ ಹಾಕೊಂಡ್ಬಿಟ್ಟವನೆ. ಇದು ಮಹದೇಶ್ವರ ದೇವರು. ಮಂಡೇ ಆಗಿರೋದ್ರಿಂದ ಈವ್ನಿಂಗ್ ತನಕ ಟೆಂಪಲ್ ಓಪನ್ ಇರುತ್ತೆ. ಅನ್ನದಾನೋ ಸುಖಿ ಭವ. ಸೊ ನಾವು ಮಹದೇಶ್ವರ ಟೆಂಪಲಲ್ಲಿ ಯಾವಾಗಲೇ ಬಂದ್ರೂ ಪ್ರಸಾದನ ಕೊಡ್ತಾನೆ ಇರ್ತಾರೆ. ನಮ್ಮಣ್ಣ ಎಲ್ಲ ತಿಂತಾ ಇದ್ದಾರೆ. ಸೊ ಗೈಸ್, ನಾವು ಟೆಂಪಲಿಗೆ ಬಂದು ಊಟ ಎಲ್ಲ ಮಾಡಿದ್ದಾಯಿತು. ಇವಾಗ ಹೊರಡ್ತಾ ಇದ್ದೀವಿ. ಹೆಂಗೆ ಅನಿಸ್ತು ಟೆಂಪಲ್? ಹೆಂಗಿತ್ತು? ಚೆನ್ನಾಗಿತ್ತು ಫ್ರೆಂಡ್ಸ್. ಅದೂ ನಮ್ದೆಯಾ, ಇದೂ ನಮ್ದೆಯಾ. ಯಾವ ಮೂವಿದು ಹೇಳಿ? ಕಿರಾತಕ ಮೂವಿಯಲ್ಲಿ ಹೇಳ್ತಾರಲ್ವ, ಯಶ್ ಗುಳಿಯವರು, ಅದು ಡೈಲಾಗ್. ಫುಲ್ಲು ಪಿಂಪಲ್ಸ್ ಬಂದುಬಿಟ್ಟಿದೆ ಫ್ರೆಂಡ್ಸ್, ಊರಿಗೆ ಹೋಗ್ಬಿಟ್ಟಿದ್ನಲ್ಲ ಅದಕ್ಕೆ. ಫ್ರೆಂಡ್ಸ್, ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಆ್ಯಕ್ಚುಲಿ ಜೈನ್ ಟೆಂಪಲ್, ಮಾತಾಜಿ ಟೆಂಪಲ್ಗೆಲ್ಲ ಹೋಗೋಣ ಅಂದ್ಕೊಂಡ್ವಿ. ಬಟ್ ನನ್ನಿಂದನೇ ಕ್ಯಾನ್ಸಲ್ ಆಯಿತು. ಬಿಕಾಸ್ ನಾನು ಕಾರಲ್ಲೆಲ್ಲ ಟ್ರಾವೆಲ್ ಮಾಡಿಲ್ಲ ಜಾಸ್ತಿ, ವಾಮಿಟ್ ಬರೋ ಥರ ಆಗ್ಬಿಟ್ಟು. ಸೊ ಬಂದ್ವಿ. ಇವಾಗ ನಮ್ಮಣ್ಣ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಬಾಯ್ ಬಾಯ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ರೀತಿ ಹೊಸ ವಿಡಿಯೋ ಹಾಕಿದ್ರೆ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.